ಲಕ್ಕೇಗೌಡರು ಹಾಸನದಿಂದ ಕರೆ ಮಾಡಿದ್ದಾರೆ. ನಮಸ್ಕಾರ ಗೌಡ್ರೆ. ನಮಸ್ಕಾರ ಸರ್. ನಮಸ್ಕಾರ ಸರ್, ಹೇಳಿ ಸರ್, ಮಾತನಾಡಿ ಸರ್. ಸರ್ ನಮಸ್ತೆ. ನಮಸ್ತೆ ನಮಸ್ತೆ, ಹೇಳಿ ಗೌಡ್ರೆ. ನಾನು ಹೊಳೆನರಸೀಪುರ ತಾಲೂಕು ಹರಿಹರಪುರ ಗ್ರಾಮ ಸರ್. ನಂದು ಲಕ್ಕೇಗೌಡ ಎಸ್ ಅಂತ. ಹೇಳಿ ಹೇಳಿ ಹೇಳಿ. ಹಾ ಸರ್, ನಾವು ಅವರು ಒಂಥರ ಸಂತ್ರಸ್ತರಾದ್ರೆ ನಾವು ಒಂಥರ ಸಂತ್ರಸ್ತ ಸರ್. ಹಿಂಗೆ ಹೇಗೆ ಅಂತ ಅಂದ್ರೆ ಸರ್, ಕೇಳ್ತಾ ಇದೆಯಾ? ಕೇಳಿಸ್ತಾ ಇದೆ, ಹೇಳಿ ಲಕ್ಕೇಗೌಡ್ರೆ ಹೇಳಿ. ಹಾ ಸರ್, ಈಗ CNK ರಸ್ತೆ ಅಂತ ವೈಡನಿಂಗ್ ಮಾಡಿದ್ರು ನಮ್ಮ ರಸ್ತೆನ ಗ್ರಾಮದಲ್ಲಿ. ಹರಿಹರಪುರಕ್ಕೆ ಒಂದ್ಸತಿ ಗ್ರೌಂಡ್ ರಿಪೋರ್ಟ್ ಬರ್ಬೇಕು ನಿಮ್ ಟಿವಿ ಅವರು. ಸರ್, ಅವ್ರಿಗೆ ದ್ವೇಷ ಅಂತ ಉಟ್ಕೊಂಡ್ರೆ ಅವ್ರನ್ನ ಮನೆ ಅಂತ ರೋಡ್ಗೆ ಅಂತ ಹೊಡ್ಸಾಕೋದು. ಸರ್, ನಾವು ಸಂತ್ರಸ್ತ ಆಗಿದ್ವಿ, ಬೇರೆ ಇದೀವಿ, ನಮ್ಮ ರೋಡನ್ನ ಹೊಡ್ಕೊಂಡು ಹೋಗಿದ್ದಾರೆ. ನಾವು 12ನೇ ಇಸ್ವಿಂದ ಅವ್ರ ಮನೆ ಬಾಗ್ಲಿಗೆ ಅಲ್ಪು. ಆಮೇಲೆ ಯಾರೋ ಒಬ್ರು ಹೇಳಿದ್ರು ಸರ್, ನಮಗೆ ಗೊತ್ತಾಗ್ಲಿಲ್ಲ, ನೀವು ಗಂಡಸರು ಬಂದ್ರೆ ಕೆಲ್ಸಗಳಾಯ್ತವ ಅಂದ್ರು. ನೀವು ಗಂಡಸರು ಮಾತ್ರ ಕೆಲ್ಸಗಳಾಯ್ತವ ಅಂದ್ರೆ ಅವತ್ತಿಂದ ದುಡ್ಡು ಬೇಡ ಏನು ಬೇಡ ಅಂತ ಹೋದ್ರೆ ಸರ್. PWD ನಲ್ಲಿ ನಮ್ದು MB ಬರ್ದಿದ್ದಾರೆ. ಅಂದ್ರೆ ನೀವು ಅಲ್ಲ ಲಕ್ಕೇಗೌಡ್ರೆ, ನೀವು ಹೇಳಿದ್ರೆ ಗಂಡಸರು ಬಂದ್ರೆ ಕೆಲಸ ಆಗುತ್ತಾ ಅಂತ, ಅದ್ರ ಮೀನಿಂಗ್ ಏನು? ಹಂಗಂದ್ರೆ ನನಗೆ ಗೊತ್ತಿಲ್ಲ. ನಮ್ಗೆ ಗೊತ್ತಾಯ್ತು, ಹೆಂಗಸರು ಕಳ್ಸಕ್ಕಾಗತ್ತೆ ಸರ್. ನಾವು ಅವ್ರ ಮನೆ ಹತ್ರ ಅಂದ್ರೆ ಹೆಂಗಸರನ್ನ ಕಳ್ಸಿದ್ರೆ ಕೆಲಸ ಆಗುತ್ತೆ ಅಂತ. ಹೌದು, ನೀವು ಬರೀ ಗಂಡಸರು ಬಂದ್ರೆ ಕೆಲಸ ಆಯ್ತವೇನ್ರಿ ಅಂತ ಯಾರೋ ಅಂದ್ರು. ಯಾರು ನನಗೆ ಜ್ಞಾಪಕ ಇಲ್ಲ. ಅವಾಗ 12ನೇ ಇಸ್ವಿಲೆ ನಾವು ಅವ್ರಿಂದ ಅವ್ರ ಮನೆ ಬಾಗಿಲಿಗೆ ಹೋಗೋದಿಟ್ಬಿಟ್ಟ ಸರ್. ನಾವು ಅವ್ರ ಪಾರ್ಟಿನೇ ಇದ್ದವರು, ಅವ್ರ ಪಾರ್ಟಿಯಲ್ಲೇ ಕೆಲಸ ಮಾಡಿದವರು. ಇವ್ರು ಚಾಡಿ ಮಾತು ಕೇಳ್ಕೊಂಡು ಬಡವ್ರದ್ದು ಇವ್ರ ಕಷ್ಟ ಏನಿದೆ ಏನು ಅಂತ ಏನು ಕೇಳೋರಲ್ಲ ಅವರು. ಅವ್ರಿಗೇನು ಅವ್ರ ಮನಸ್ಸಿಗೆ ಬಂತು, ಅವ್ರು ಮಾಡಿದ್ದೆ ಸರ್ಕಾರ, ಅವ್ರು ಮಾಡಿದ್ದೆ ರಾಜ್ಯ. ಈ ತರ ಸಿಗಾಕೊಂಡಿದ್ವಿ. ನಿಮ್ಮವ್ರು ಏನಾದ್ರು ಸರ್, ನೀವು ಪವರ್ಟಿ ವರೆಗೆ ನಾನು ಚಾನ್ಸ್ ಹೇಳ್ಬೇಕು. ಒಂದ್ಸರಿ ನೀವು ಇದು ಅದಾಯ್ತು, ನೆಕ್ಸ್ಟ್ ಇದು ಬನ್ನಿ ನೀವು ಯಾವ್ರಿಗೆ ಏನು ಅನ್ಯಾಯ ಆಗಿದೆ ಅಂತ. ಸರ್, ಇವತ್ತು ನಾನು ನಿಮ್ಗೆ 2 ಫೋಟೋ ಕಳಿಸ್ತೀನಿ. ನಮ್ಮ ಮನೆ ನಾವು ಹೊಡಿತಾ ಇರೋದು, ನಮ್ಮ ಮಿಷನಲ್ಲಿ ಹೊಡಿತಾ ಇರೋದನ್ನ ತಗೊಂಡೋಗಿ ಕೇಳಿದ್ರೆ ಆಚೆಗೆ ಹೋಗ್ಲಾ ಆಚೆ ನೂಕ ಈ ಮಾತುಗಳು ಅವ್ರಿಗೆ ದಪ್ಪ ದೌರ್ಜನ್ಯ ಇದೆಷ್ಟು ನಡೆಯುತ್ತೆ ಸರ್. ನಾವು ದುಡ್ಡು ಹೋದ್ರೂ ಪರವಾಗಿಲ್ಲ ಅಂತ ಹೇಳ್ಬಿಟ್ಟು ಅವ್ರ ಮನೆ ಬಾಗಿಲಿಗೆ ಹೋಗೋದೇ ಬಿಟ್ಬಿಟ್ಟು